ನಮಸ್ತೆ. ಏನ್ ಅಪರೂಪಕ್ಕೆ ಮಾಧ್ಯಮದಲ್ಲಿ ಕರ್ಕೊಂಡ್ಬಂದು ಸಿವಿಲ್ ಬಸ್ ಸ್ಟ್ಯಾಂಡ್ ಕರ್ಕೊಂಡ್ಬಂದಿರ ಖಾಸಗಿ ಬಸ್ ಸ್ಟ್ಯಾಂಡ್ಗೆ? ಅಲ್ಲ ನಮಸ್ತೆ. ಏನಿಲ್ಲ, ಇದು ಸಿವಿಲ್ ಬಸ್ ಸ್ಟ್ಯಾಂಡ್ ನಾವು ಕೆಲಸ ಸ್ಟಾರ್ಟ್ ಮಾಡಿದೀವಿ. ಬಹಳ ತುಂಬಾ ವರ್ಷದಿಂದ ಕೆಲಸ ಪೆಂಡಿಂಗ್ ಇತ್ತು. ಅದ್ ನಾವು ಸ್ಟಾರ್ಟ್ ಮಾಡಿದೀವಿ. ಆಮೇಲೆ ನಮ್ಮ MLA ಸಾಹೇಬ್ರ ಮಾರ್ಗದರ್ಶನದಿಂದ ಆಮೇಲೆ ಎಲ್ಲ ನಮ್ಮ 30 ಮಂದಿ ಜನ ಕೌನ್ಸಿಲರು, ಈ ಭಾಗದ ಕೌನ್ಸಿಲರು ಎಲ್ಲರೂ ನಾವು ಒಗ್ಗಟ್ಟಾಗಿ ಕೆಲಸ ಸ್ಟಾರ್ಟ್ ಮಾಡಿದೀವಿ. ಅದಕ್ಕೆ ಇದು ಹೆಂಗ ಕೆಲಸ ನಡೀತೈತೆ ಅಂತ ನಾವು ಬಂದಿದ್ದೀವಿ. ಅಲ್ಲ, ಇಷ್ಟು ವರ್ಷ ಬೇಕಿತ್ತ? ಅಲ್ಲ, ಈಗ ಯಾರೇ ಹೊರಗಡೆಯಿಂದ ಬಂದ್ರು ಫಸ್ಟ್ ಬಸ್ ಸ್ಟ್ಯಾಂಡ್ ಅಲ್ಲೇ ಇಳಿಯೋದು, ಖಾಸಗಿ ಬಸ್ ಸ್ಟ್ಯಾಂಡ್ ಅಲ್ಲೇ. ಏನಪ್ಪ ಹಿಂಗಿದೆ ಇದು? ಎಲ್ಲ ಬಟ್ಟೆಗಳೆಲ್ಲ ಕಳೆ ಆಗ್ತವೆ, ಚರಂಡಿ ತರ ನೀರ್ ಹರಿಯುತ್ತೆ ಮಳೆ ಬಂದ್ರೆ. ಯಾಕೆ ಇಷ್ಟು ಲೇಟ್ ಮಾಡಿದ್ರಿ? ಅಲ್ಲ, ಒಂದೇನಂದ್ರೆ ಏನ್ ಮಾಡ್ಬೇಕು ಅಂದ್ರು ಒಂದು ಸರಿಯಾಗಿ ಸಮಯ ಬರ್ಬೇಕು, ಸರಿಯಾಗಿ ಗಡಿಗೆ ಬರ್ಬೇಕು. ಇವಾಗ ದೇವರ ಭಗವಂತ ಸರಿಯಾಗಿ ಸಮಯದಿಂದ ಇದು ಕೆಲಸ ನಾವು ಸ್ಟಾರ್ಟ್ ಮಾಡಿದೀವಿ. ಸಮಯನೂ ಬರ್ಬೇಕಲ್ಲ. ಮೇನ್ ಕಂಪ್ಲೇಂಟ್ ಇಲ್ಲಿ ನೀರ್ ನಿಲ್ಲುತ್ತೆ. ಒಳ್ಳೆ CC ರೋಡ್ ಮಾಡಿ ಯಾವ್ದೇ ಮಾಡಿ ನೀರ್ ಹೋಗ್ಲಿಕ್ಕೆ ಏನ್ ಮಾಡಿದೀರಾ? ಅಲ್ಲಲ್ಲ, ನೀರ್ ಹೋಗ್ಲಿಕ್ಕೆ ನಾವೇನ್ ಮಾಡಿದ್ರಿ, ಇವಾಗ ಡ್ಯಾನೇಜ್ ಮಾಡಿದೀವಿ ಹೊಸದಾಗೆ. ಅಲ್ಲಿಂದ ಸ್ಟಾರ್ಟಿಂಗ್ ಅಲ್ಲಿಂದ ನೋಡಿ, ಇವಾಗ ಕಾಣ್ತಾ ಇತ್ತಲ್ಲ ಡ್ಯಾನೇಜ್, ಅಲ್ಲಿಂದ ನಾವು ಆ ಕಡೆ ಮತ್ತೆ 2 ಸೆಟ್ ಡ್ಯಾನೇಜ್ ಮಾಡಿದೀವಿ. ಇವಾಗ ಅದಕ್ಕೆ ನಾವೇನ್ ಮಾಡ್ತೀವಿ ಅಂದ್ರೆ, ಇದಕ್ ನಾವು ಇವಾಗ ಕಾಂಕ್ರೀಟ್ ಹಾಕ್ತಿವಲ್ಲ, ಅದಕ್ಕೆ ನೀರ್ ಫ್ಲೋ ಆಗ್ಬೇಕು. ಆ ಡ್ಯಾನೇಜ್ಗೆ ಮಳೆ ನೀರ್ ಬಂದ್ರೆ ಅದಕ್ಕೆ ಹೋಗ್ಬೇಕು, ನೀರು ಫ್ಲೋ ಆಗ್ಬೇಕು. ಆ ತರ ನಾವು ವಾಟ ಕೊಡ್ತೀವಿ. ಶಾಶ್ವತವಾಗಿ ಇದಕ್ಕೆ ಖಾಸಗಿ ಬಸ್ ನಾಳಿಕೆ ಒಂದು ಕ್ಲಿಯರ್ ಮಾಡ್ತಾ ಇದ್ರ, ಅಥವಾ ಮತ್ತೆ 2 ವರ್ಷಕ್ಕೆ 3 ವರ್ಷಕ್ಕೆ ಮತ್ತೆ ಇದೇ ಕೆಲಸ ಆಗ್ಬೇಕು? ಅಲ್ಲಲ್ಲ, ಇಲ್ಲ ನೋಡಿ, ನೀವು ನೋಡ್ತಾ ಇದ್ದೀರಾ. ಆಮೇಲೆ ನಾನು ಎಲ್ಲರಿಗೂ ಹೇಳಿದೀನಿ, ಏನಾದ್ರು ಇಲ್ಲಿ ಕಾಮಗಾರಿ ಕಳಪೆ ಏನಾದ್ರು ಮಾಡ್ತಾ ಇದ್ರೆ, ಇವಾಗ ನಮ್ಮ ಜೊತೆ ಕಾಂಟ್ರಾಕ್ಟರ್ ಇದ್ದಾರೆ, ಅವ್ರಿಗೂ ನಾನು ಹೇಳಿದೀನಿ ಕಾಮಗಾರಿ ಶಾಶ್ವತವಾಗಿ ಇರ್ಬೇಕು. ಯಾಕಂದ್ರೆ ನಾವ್ ಇವತ್ತು ಇರ್ತೀನಿ ಕುರ್ಚಿ ಮೇಲೆ, ನಾನು ನಾಳೆ ಹೋಗ್ತೀನಿ. ಕನಿಷ್ಠ 30 ವರ್ಷ ಇದು ಕಾಮಗಾರಿ ಇರ್ಬೇಕು, ಹಿಂಗೆ ಇರ್ಬೇಕು. ಯಾವ ಅನುದಾನದಲ್ಲಿ ಮಾಡ್ತಾ ಇದ್ದೀರಾ? ಎಷ್ಟು ಇದಕ್ಕೆ ಮೊತ್ತ ಖರ್ಚಾಗ್ತಿರೋದು? ಇದು ನೋಡಿ, ಇದು ಯಾವ ಅನುದಾನ ಇಲ್ಲ. ಇದು ನಮ್ಮ ಇವಾಗ ಜನ ಓಡಾಡ್ತಾ ಇದಾರಲ್ಲ, ಅವ್ರ ಅನುದಾನ. ನಮ್ ನಗರಸಭೆಯಿಂದ ನಗರಸಭೆಗೆ ಏನ್ ಕನ್ಯಾ ಕಟ್ತಾ ಇದ್ದಾರೆ, ಆ ಅನುದಾನದಿಂದ ಸುಮಾರು 1,25,00,000. ಯಾರು ಇತಿಹಾಸದಲ್ಲೇ ಯಾರು ಮಾಡಿರಲ್ವಲ್ಲ, ಇದು ಇತಿಹಾಸದಲ್ಲೇ ಯಾರು ಮಾಡಿರಲಿಲ್ಲ ಅಷ್ಟು ಅಮೌಂಟ್ ಖರ್ಚು ನಾವು ಸೇರಿ ಮಾಡಿದ್ದೀವಿ, ಮಾಡ್ತಾ ಇದ್ದೀವಿ. ಮತ್ತೆ ಖಾಸಗಿ ಬಸ್ ಸ್ಟ್ಯಾಂಡ್ ಸ್ವಲ್ಪ ಅಕ್ವೈರ್ ಮಾಡ್ಬಿಡ್ತಾರೆ, ಮತ್ತೆ ಬಸ್ ಸ್ಟ್ಯಾಂಡ್ ಸಣ್ಣದಾಗುತ್ತೆ. ನೋಡಿ, ವಿಶಾಲವಾಗಿ ಕಾಣ್ತಾ ಇದೆ. ಸೊ ಮತ್ತೆ ಕೆಲಸ ಆಗಿದ ತಕ್ಷಣ ಅವರೆಲ್ಲ ಎಕ್ಸ್ಟ್ರಾ ಅಕ್ವೈರ್ ಮಾಡ್ಕೊಂಡು, ಪಾರ್ಕಿಂಗ್ ಎಕ್ಸ್ಟ್ರಾ ಅಕ್ವೈರ್ ಮಾಡ್ಕೊಂಡು ತುಂಬಾ ತೊಂದರೆ ಆಗುತ್ತೆ. ನೋಡಿ, ಯಾರಿಗೂ ಅವಕಾಶ ಕೊಡಲ್ಲ. ಯಾರೇ ಆಗ್ಲಿ ಯಾರಿಗೂ ಶೀಟು ಪಾಟು ಮತ್ತೆ ಕಲ್ಲಾಕೋದು ಅದು ಇದು ಏನು ಇಲ್ಲ. ಆಮೇಲೆ ಯಾರ ಮಾತು ಇದ್ರ ಬಗ್ಗೆ ಯಾರ ಮಾತು ಕೇಳಲ್ಲ. ಬರ್ತೀವಿ, JCB ತಗೊಂಡು ಏನ್ ಮಾಡ್ಬೇಕು ಅದ್ ಮಾಡ್ತೀವಿ ಅಷ್ಟೇ. ಇತ್ತೀಚೆಗೆ 2 ವೀಲರ್ ವಾಹನಗಳು ಅತಿ ಹೆಚ್ಚು ಆಗ್ತಿದೆ. ನಗರಸಭೆಯಿಂದ ಎಲ್ಲೋ ಅದಕ್ಕೆ ಒಂದು ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ. ಈಗ KSRTC ಬಸ್ ಸ್ಟ್ಯಾಂಡ್ ಹೋದ್ರೆ ಅಲ್ಲಿ ಸರ್ಕಾರದಿಂದ ಟೆಂಡರ್ ಮಾಡ್ಕೊಂಡು ಅಲ್ಲಿ ಒಂದು ಬಸ್ 2 ವೀಲರ್ ನಿಲ್ದಾಣ ವ್ಯವಸ್ಥೆ ಇದೆ. ಬಟ್ ಖಾಸಗಿ 2 ವೀಲರ್ ನಿಲ್ದಾಣ ಇಲ್ಲ. ನಗರಸಭೆಯಿಂದ ಏನಾದ್ರು ಆತರ ಯೋಜನೆ ಏನೋ ಇದೆಯಾ ನಿಮ್ಗೆ? ಮಾಡ್ಬೇಕು. ಅಲ್ಲ, ನಗರಸಭೆ ಒಂದೇನಂದ್ರೆ ನಾವು ಇವಾಗ IDMC ಬಸ್ ಸ್ಟ್ಯಾಂಡ್ ಹಿಂದ್ಗಡೆ ನಾವು ಮಾಡ್ತಾ ಇದೀವಿ. ಪಾರ್ಕು ಬಿಲ್ಡಿಂಗ್ ಕಟ್ತಾ ಇದೀವಿ, ಒಂದು ಕಮರ್ಷಿಯಲ್ ಬಿಲ್ಡಿಂಗು. ಫ್ರೂಟ್, ತರಕಾರಿ ಎಲ್ಲ ಅಂಗಡಿ ಅಲ್ಲಿ ಶಿಫ್ಟ್ ಮಾಡ್ತೀವಿ. ಆಮೇಲೆ ಗ್ರೌಂಡ್ ಲೆವೆಲ್ ಅಲ್ಲಿ ನಾವು ಪಾರ್ಕಿಂಗ್ ಮಾಡಿದೀವಿ. ಅಲ್ಲಿ ನಾವು ವ್ಯವಸ್ಥೆ ಮಾಡ್ತೀವಿ. ಈಗ ನಗರಸಭೆ ಅನುದಾನ ಅಂದ್ರೆ ನಮ್ಮಲ್ಲಿ ಏನು ಸುಂಕ ಕಟ್ತಾರೆ ಶಿರಾ ನಗರ ಜನ, ಅದೇ ಅನುದಾನದಲ್ಲಿ ನೀವು 1,4 ಕೋಟಿ ರೂಪಾಯಿ ಬಂಡವಾಳ ಹಾಕಿ ಮಾಡ್ತದೆ. ಯಾಕೆ 50 ವರ್ಷ ಬೇಕಾಗಿತ್ತ ನೀವು ಬಸ್ ಸ್ಟ್ಯಾಂಡ್ ಅಭಿವೃದ್ಧಿ ಮಾಡಕ್ಕೆ? ನೋಡಿ, ಅದು ಯಾರ ಕಾಲದಲ್ಲಿ ಆಗ್ಬೇಕು, ಅವ್ರ ಕಾಲದಲ್ಲೇ ಆಗತ್ ಕೆಲಸ ಯಾವಾಗ ಆಗ್ಬೇಕು ಅವಾಗ ಆಗತ್ ಕೆಲಸ. ಇವಾಗ ಆಗ್ತಾ ಇದೆ, ನಾವು ಮಾಡ್ತಾ ಇದ್ದೀವಿ. ಇಲ್ಲ ನೋಡಿ, ಇವಾಗ ಕೆಲಸ ಸ್ಟಾರ್ಟ್ ಮಾಡಿದೀವಿ. ಇವಾಗ ಒಂದು 15 ದಿವಸ ಒಳಗಡೆ ಕೆಲಸ ನಾವು ಕ್ಲೋಸ್ ಮಾಡ್ತೀವಿ. ಆಮೇಲೆ ಕ್ಯೂರಿಂಗ್ ಆಗ್ಬೇಕಲ್ಲ, ಕ್ಯೂರಿಂಗ್ ಸ್ವಲ್ಪ ಟೈಮ್, 1 ತಿಂಗಳು 1.5 ತಿಂಗಳು ಬೇಕು ನಮ್ಗೆ. ಕ್ಯೂರಿಂಗ್ ಎಲ್ಲ ಆಗ್ಬೇಕಲ್ಲ. ಇಲ್ಲಿನ ಕೌನ್ಸಿಲರ್ R. ರಾಮು ಅವರು ಇಲ್ಲೇ ಹೇಳಿದ್ರು, ಯಾಕಂದ್ರೆ 50 ವರ್ಷದಲ್ಲಿ ಯಾರು ಇಷ್ಟೊಂದು ಸೀರಿಯಸ್ ಹಾಕೊಂಡಿಲ್ಲ. ನನಗೇನೋ ಕೆಲಸ ಸ್ಟಾರ್ಟ್ ಮಾಡಿದ್ರೆ ಒಂದು 2-3 ತಿಂಗಳಲ್ಲಿ ಬೇಗ ಆಗ್ತೀನಿ ಅಂತ. ಅದಕ್ಕೆ ಹೆದರ್ಕೊಂಡು ಬೇಗ ಮಾಡ್ತಿದ್ದೀರಾ? ಇಲ್ಲ ನೋಡಿ, ಹೆದರ್ಕೊಂತೀವಿ ನಾವ್ ಯಾರಿಗೂ ಹೆದರಲ್ಲ. ನಮ್ಮ ಧರ್ಮ, ನಾವು ಕೆಲಸ ಮಾಡ್ಬೇಕು, ನಾವು ಮಾಡ್ತಾ ಇದ್ದೀವಿ. ಅದಕ್ಕಿಂತ ಹೆಚ್ಚಾಗಿ ಈಗ ಖಾಸಗಿ ಬಸ್ ನಿಲ್ದಾಣ ಬೇಗ ರೆಡಿ ಆಗುತ್ತಂದು ನಾವು ಕಣ್ಣಿಗೆ ಕಾಣ್ತಾ ಇದೆ, ಮಾಧ್ಯಮ ಕಣ್ಣಿಗೆ. ಮತ್ತೆ ಇಲ್ಲಿನ ಜನಗಳ ಕೂಗು ಏನು ಅಂದ್ರೆ, ನಮ್ಮ ಇತಿಹಾಸ ಇದೆ, 500-600 ವರ್ಷದ ಇತಿಹಾಸ ಇದೆ. ಹಾಗಾಗಿ ಕಸ್ತೂರಿ ರಂಗಪ್ಪ ನಾಯಕನ ಬಸ್ ನಿಲ್ದಾಣ ಇಡಬೇಕು ಅಂತ ಹೇಳಿ ಅವರಿಗೆ ಲೆಟರ್ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಏನ್ ಹೇಳಿ? ಲೆಟರ್ ಕೊಟ್ಟಿದ್ದಾರೆ, ನನ್ನ ಹತ್ರ ಬಂದಿದ್ರು ಅವರು. ನಾವು ಅದು ಮೀಟಿಂಗ್ ನಲ್ಲಿ ಸಬ್ಜೆಕ್ಟ್ ತಗೊಂಡು ಎಲ್ಲಾರು ಅಭಿಪ್ರಾಯ ತಗೊಂಡು ನಾವು ಕೇಳಿ DC ಮೇಡಮ್ ಕಲ್ಸಿ ಏನ್ ತೀರ್ಮಾನ ಮಾಡ್ಬೇಕು. ನಾವು ನಗರಸಭೆಗೆ ಯಾವುದೇ ರೀತಿ ಅನುದಾನ ಕೊರತೆ ಆಗಲ್ಲ ಅಂತ ನೀವ್ ಹೇಳ್ತಿದ್ರ, ಜನ ಸುಂಕ ಬರ್ತಿದೆ ಅಂತ. ಮತ್ತೆ ಸಣ್ಣ ಗಾಡಿಗಳನ್ನ, ತೆಳ್ಳೆ ಗಾಡಿಗಳನ್ನೆಲ್ಲ ಖಾಸಗಿ ಬಸ್ ಸ್ಟ್ಯಾಂಡ್ ನಿಲ್ಸ್ಬಿಟ್ಟು ನೀವು ಸುಂಕ ಕಲೆಕ್ಷನ್ ಮಾಡ್ಕೊಂಡು ಇದ್ದೊಂದು ಸೌಂದರ್ಯನೇ ಹಾಳು ಮಾಡ್ತಿದ್ರಲ್ಲ ನಗರಸಭೆ. ಇಲ್ಲ ನೋಡಿ,
ಇವಾಗ ಮುಂಚೆ ಹಂಗ ಸ್ವಲ್ಪ ಗಾಡಿಗಳು ಇತ್ತು, ಇವಾಗ ಯಾವ ಗಾಡಿಯೂ ನಾವು ಇಲ್ಲಿ ಈ ಬರಕ್ಕೆ ನಾವು ಅವಕಾಶ ಮಾಡಲ್ಲ. ಅವ್ರಿಗೆ ಒಂದ್ ಜಾಗ ತೋರಿಸ್ತೀವಿ, ಆ ಕಡೆ ಅವ್ರು ಹೋಗ್ಲಿ. ಅಧ್ಯಕ್ಷ, ನೀವು ಕಾರಲ್ಲಿ ರೋಡಲ್ಲಿ ಓಡಾಡ್ತೀರಾ, ಸಾರ್ವಜನಿಕವಾಗಿ ಈಗ ರಾಮಣ್ಣ ನಡ್ಕೊಂಡು ಓಡಾಡ್ತಾರೆ ದೇವಸ್ಥಾನ ಹೋಗ್ತಾರೆ, ಎಷ್ಟು ಗಾಡಿಗಳು ಇರ್ತವೆ ರಾಮಣ್ಣರ? ಏನ್ ಮಾಡೋದು ಈಗ? ಏನಾಯ್ತು ಅಂತಂದ್ರೆ ವ್ಯವಸ್ಥೆ ಏನಾಯ್ತು ಅಂದ್ರೆ ಎಲ್ಲಾರು ಬದುಕ್ಬೇಕು. ಎಲ್ಲಾ ಊರ್ಗ್ ಹೋದ್ರು ಎಲ್ಲಾ ಊರಲ್ಲೂ ಈ ಖಾಸಗಿ ಬಸ್ ನಿಲ್ದಾಣ ಆಗ್ಬೋದು, ಕೆಸ್ ಬಸ್ ಸ್ಟ್ಯಾಂಡ್ ಪಕ್ಕ ಹೂವು ಮಾರೋರು, ಹಣ್ಣು ಮಾರೋರು ಸಹಜ ಇದ್ದೇ ಇರ್ತದೆ. ಅದೆಲ್ಲ ಇದು ಸಹಜ ಇರೋದಾಗೆ ಈಗ ಸಂಚಾರ ದಟ್ಟಣೆ ತೊಂದರೆ ಆದಾಗೆ ಹೊಸ ವ್ಯವಸ್ಥೆ ಮಾಡಿ ಪ್ರಯತ್ನ ಮಾಡಬೇಕು. ಕೆಲಸ ಯಾಕೆ ನಡೀತಿದೆ ರಾಮಣ್ಣ? ಈಗ ನೋಡಿ ಸರ್, ಈಗ ನೀವು ಹೇಳೋ ಪ್ರಕಾರ ಕೆಲಸ ಶುರು ಮಾಡಿ 1 ತಿಂಗಳಾಗ್ತಾ ಬಂತು. ನಾವು ತಾಟಾಪಟಿ ಮಾಡಕ್ಕೆ ಕೆಲಸ ಮಾಡಿಸ್ಬೇಕು. ಈಗ ಸಾರ್ವಜನಿಕ ಸಹಕಾರ ಅಗತ್ಯ ಬೇಕು ನಮ್ಗೆ. ನಾವು ನಮ್ಮ ಇಂಜಿನಿಯರ್ಗಳು, ನಮ್ಮ ಏನ್ ನಗರಸಭೆ ಇಂಜಿನಿಯರ್ ಆಗ್ತಾ ಇಂಜಿನಿಯರ್ಸ್ ಅದ್ರ ರಾತ್ರಿ ಶ್ರಮ ಮಾಡ್ತಾ ಇದಾರೆ. ಇವ್ರು ಕನ್ನಡ ತಾಂಡ್ರು ವ್ಯಕ್ತಿ ಸರಿ ಇಲ್ಲ ಅಂತ ಹೇಳಿ ಕೆಲಸ ಗುಣಮಟ್ಟ ಬರೋಕ್ಕೋಸ್ಕರ ಲೇಟ್ ಆಗ್ತದೆ. ಇನ್ನೊಂದು 15 ಲೇಟ್ ಆಗ್ಬೋದು. ಸಾರ್ವಜನಿಕರು ಸಹಕಾರ ಕೊಟ್ರೆ ಕೆಲಸ ಅಂತೂ ಒಂದೇ ಸರಿ ಕ್ಲಿಯರ್ ಮಾಡಬಹುದು. ಏನಂದ್ರೆ ಈಗ ಸಾಕಷ್ಟು ನಾವೆಲ್ಲ ಸಹಕಾರದಿಂದ, ಅಧ್ಯಕ್ಷ ಸಹಕಾರದಿಂದ, ಶಾಸಕ ಸಹಕಾರದಿಂದ ಅನುದಾನದ ಬಿಡುಗಡೆ ಆಯ್ತು. ಈಗ ಏನಾಗಿದೆ ಈಗ ಕೆಲಸ ಈಗ ಶಾಸಕ ಕೆಲಸ ಮಾಡಾಯ್ತು. ಈಗ ಕಾರ್ಯಾಂಗ ಕೆಲಸ ಐತಲ್ಲ, ಕಾರ್ಯಾಂಗ ಇದೆ ಇಂಜಿನಿಯರ್ಸು, ನಮ್ಮ ಕಮಿಷನರ್ಸು, ಕಾಂಟ್ರಾಕ್ಟರ್ಸು ಅವರೆಲ್ಲ ಬರ್ಬೇಕೀಗ. ಅವರೆಲ್ಲ ಗುಣಮಟ್ಟದ ಕೆಲಸ ಮಾಡಿದ್ರೆ ನಾವೆಲ್ಲ ಮಾಡಿದ ಶ್ರಮಕ್ಕೆ ಮಟ್ಟಿಗೆ ಇವಾಗಿನ ಲೆಕ್ಕಾಚಾರ, ಇವತ್ತಿನ ಕ್ವಾಲಿಟಿ ಕಂಟ್ರೋಲ್ ಲೆಕ್ಕಾಚಾರ ಬಂದ್ರೆ 100% 80% ಗುಣಮಟ್ಟ ಕೆಲಸ ನಡೀತಾ ಇರ್ತದೆ. ಈಗ ಖಾಸಗಿ ಬಸ್ ನಿಲ್ದಾಣದಲ್ಲಿ ನಮಗೆ ಒಂದು ಸ್ವಲ್ಪ ಕೃತಣದ ವ್ಯವಸ್ಥೆ ಇದೆ, ಮತ್ತೆ ನೀರಿನ ವ್ಯವಸ್ಥೆ, ಶೌಚಾಲಯ ಆಗ್ತಿದೆ ಅಂತ ಸಾರ್ವಜನಿಕ ಶೌಚಾಲಯ ಹೈಟೆಕ್ ಮಾಡ್ತಾರೆ. ಈಗ ಶೌಚಾಲಯ ಹೈಟೆಕ್ ಮಾಡ್ತಾರೆ. ಅದಕ್ಕೆ ಅಲ್ಲ ಹೈಟೆಕ್ ಮಾಡ್ತಾರೆ ಅಂದ್ರೆ ಅದು ಅದಕ್ಕೆ ಅನುದಾನ ಬಿಡುಗಡೆ ಆಗಿದೆ. ಅದನ್ನ ಈಗ ಅನುದಾನಕ್ಕೆ ಏನ್ ಕೊರತೆ ಇಲ್ಲ ನಮ್ಮಲ್ಲಿ. ಏನಾಗಿದೆ ಅಂದ್ರೆ ಈಗ 1 ವರ್ಷದಿಂದನೂ ಈ ಅಧ್ಯಕ್ಷರು ಕಮ್ಮಿ ಆಯುಕ್ತರು ಬಹಳ ಟೈಟ್ ಮಾಡಿದಾಗಿಂದನೂ ರೆವಿನ್ಯೂ ಬರ್ತಾ ಇದೆ. ಇಷ್ಟು ಈ ಸಣ್ಣ ಪಡೆ ಕೆಲಸ ಮಾಡೋಕೆ. ಆಮೇಲೆ CC ಕ್ಯಾಮ್ರಾ ಮನೆಯವ್ರು ಬಂದಿದ್ರು, ಎಲ್ಲ CC ಕ್ಯಾಮ್ರಾನು ಅವರು ಟೋಟಲ್ ಬಾರ್ಡರ್ ಸಮೇತ CC ಕ್ಯಾಮ್ರಾನು ಹಾಕ್ಸ್ತಾ ಇದ್ದೀವಿ. ಒಂದ್ ಮನವಿ ಏನಂದ್ರೆ ನನ್ಗೆ, ನಾನು ಎಲ್ಲ ನಮ್ಮ ಸಿರಾ ನಗರ ಜನಕ್ಕೆ ನನ್ನ ಮನವಿ ಅಂದ್ರೆ ಕಂದಾಯ ಕಟ್ಟಿ, ಯಾಕಂದ್ರೆ ನಮ್ಮೂರ್ ಚೆನ್ನಾಗಿರ್ಬೇಕು, ನಮ್ಮೂರ್ ಡೆವಲಪ್ ಆಗ್ಬೇಕಂದ್ರೆ ನೀವು ಏನ್ ಕಟ್ತಾ ಇದ್ರೆ ಕಂದಾಯ ಅದು ಆದೇಶ ಕಟ್ಟಿದ್ರೆ ನಾವು ಈ ತರ ಕೆಲಸ ಇನ್ನೂ ಬೇಕಾದಷ್ಟು ಕೆಲಸ ಇದಾವೆ, ಅದು ಎಲ್ಲ ಸೇರಿ ಮಾಡ್ತೀವಿ ಅಂತ ಎಲ್ಲರಿಗೂ ನಾನು ನಮ್ಮ ಸಿರಾ ಮಹಾಜನತೆಗೆ ನಾವು ಮನವಿ ಮಾಡಿ. ಹೋಟ್ಲುಗಳು ದರ್ಬಾರು ತುಂಬಾ ಚೆನ್ನಾಗಿ ನಡೀತಿದೆ. ಯಾಕಂದ್ರೆ ಯಾವುದೇ ಒಂದು ಬಸ್ ನಿಂತ್ಕೊಂಡು ಶಿರಾದಲ್ಲಿ ಒಳ್ಳೆ ಊಟ ಸಿಗುತ್ತೆ ಅನ್ನೋದು ತುಂಬಾ ಖುಷಿ ವಿಚಾರ. ಬೇರೆ ಕಡೆಯಿಂದ ಬಸ್ ಸಂತೆ ಊಟ ಬಿಡ್ತಾರೆ. ಆಮೇಲೆ ಲಾಸ್ಟ್ ಟೈಮ್ ನಿಮ್ಗೊಂದು ಅರ್ಜಿ ಕೊಟ್ಟಿದ್ರು ಅನ್ಸುತ್ತೆ ಸರ್, ಏನಂದ್ರೆ ಫುಡ್ ಫ್ರಿಡ್ಜ್ ಅಂತ ಹೇಳ್ಬಿಟ್ಟು ಏನೋ ಫುಡ್ ಏನಾರ ಉಳ್ಕಂತು, ಫ್ರೂಟ್ಸ್ ಏನಾರ ಉಳ್ಕಂತು ಅಂದ್ರೆ ಅದನ್ನ ಇಟ್ಕೊಂಡು ಬೇರೆ ಯಾರನ್ನ ಬೇಕಾದ್ರೆ ತಗೊಂಡು ಹೋಗ್ಬೋದು ಅನ್ನೋದು ಒಂದು ಉದ್ದೇಶ ಇತ್ತು. ಜಾಗ ಕೊಡ್ತೀವಿ ಅಂತ ಹೇಳಿದ್ರಿ ನೀವು. ಈಗ ಬಸ್ ಸ್ಟ್ಯಾಂಡ್ ತುಂಬಾ ಚೆನ್ನಾಗಿ ಆಗ್ತಿದೆ. ಯಾಕಂದ್ರೆ ನಮಗೂ ಎಲ್ಲರೂ ಹೇಳ್ತಿದ್ದಾರೆ ಇಲ್ಲಿನ ಕೌನ್ಸಿಲರ್ನು ಹೈಟೆಕ್ ಆಗಿ ಕಾಣ್ಬೇಕು, ಸೌಂದರ್ಯವಾಗಿ ಕಾಣ್ಬೇಕು ನಮ್ಮ ಖಾಸಗಿ ಬಸ್ ನಿಲ್ದಾಣ ಅಂತಾರೆ. ನೀವೇನಾತರ ಅವಕಾಶ ಕೊಟ್ರೆ ಫುಡ್ ಉಳ್ಕೊಂಡಿದ್ದು ಏನಾದ್ರು ಇಟ್ಟರೆ ಖಾಸಗಿ ಅವರು ದುಡ್ಡು ಇಲ್ದಂಗೆ ತಗೊಂಡು ಹೋಗ್ತಾರೆ ಫ್ರೂಟ್ಸ್ ಅದೆಲ್ಲ. ಶಿರಾ ನಗರ ವೇಗವಾಗಿ ಬೆಳೀತಾ ಇರೋದ್ರಿಂದ ಇಲ್ಲಿ ನಮ್ಮ ಬೀದಿ ಬದಿ ವ್ಯಾಪಾರಿಗಳ ಸಂಖ್ಯೆ ಹೆಚ್ಚಾಗಿದೆ. ಶಿರಾದಲ್ಲಿ ನಾನು ಎಲ್ಲೂ ನೋಡಿಲ್ಲ ಇಷ್ಟೊಂದು ಬೀದಿ ಬದಿ ವ್ಯಾಪಾರಿಗಳಿರೋದು. ಸಿಕ್ಕಾಪಟ್ಟೆ ಸುಮಾರು ಒಂದು 800 ಜನ ನಮಗೆ ಅರ್ಜಿ ಹಾಕಿದ್ದಾರೆ ಬೀದಿ ಬದಿ ವ್ಯಾಪಾರಿಗಳು. ಅವರಿಗೆ 10,000 ಮತ್ತು 20,000 50,000 ಸಹಿತ ನಾವು ಲೋನ್ ಕೊಡ್ಸಿದ್ದೀವಿ PM ಸ್ವಾನಿಧಿನಲ್ಲಿ. ಹಂಗಾಗಿ ಅವ್ರಿಗೆ ಬದುಕು, ಅದು ಅವ್ರ ಸ್ವಂತ ಬದುಕು, ಅವರು ದುಡಿಲಿ. ಅವ್ರಿಗೆ ಯಾರಿಗೂ ಅವ್ರ ಹೊಟ್ಟೆ ಮಡೆಯೆಲ್ಲ ಹೊಡೆಯಲ್ಲ ನಾವು. ಅವ್ರಿಗೆ ಏನು ಮಾಡಬೇಕು ಅಂತಂದರೆ, ನಾವು ಯಾವ ಜಾಗವನ್ನು ಗುರುತಿಸ್ತೀವೋ ಆ ಜಾಗದಲ್ಲಿ ಅವರು ವ್ಯಾಪಾರ ಮಾಡಬೇಕು. ಪಬ್ಲಿಕ್ಕಿಗೆ ತೊಂದರೆ ಕೊಡಬಾರ್ದು, ಸಾರ್ವಜನಿಕರಿಗೆ ತೊಂದರೆ ಕೊಡಬಾರ್ದು, ಪ್ರಯಾಣಿಕರಿಗೆ ತೊಂದರೆ ಕೊಡಬಾರ್ದು, ಮತ್ತು ವಾಹನಗಳಿಗೆ ತೊಂದರೆ ಕೊಡೋಂಗಿಲ್ಲ. ಅವರು ಆ ಜಾಗದಲ್ಲಿ ವ್ಯಾಪಾರ ಮಾಡಬೇಕು, ಸ್ವಚ್ಛತೆಯನ್ನು ಕಾಪಾಡಬೇಕು. ಸ್ವಚ್ಛತೆಯನ್ನು ಕಾಪಾಡೋದ್ರ ಜೊತೆಗೆ ಏನು ಉಳಿಯುತ್ತೆ ಆ ಜಾಗ ತಮ್ಮದು ಸಲಹೆಯನ್ನು ನಾವು ಪರಿಗಣಿಸಿದ್ದೀವಿ. ಒಂದು ಕಡೆ ಈಗ ಅವ್ರಿಗೆ ಮಾಡಿಕೊಡ್ತೀವಿ ಆ ಜಾಗನ. ಅದು ಆಹಾರ ವೇಸ್ಟ್ ಆಗಬಾರ್ದು. ಆಹಾರವನ್ನು ನಾವು ಉತ್ಪಾದಿಸೋ ರೈತರು, ಅವರ ಬೆವರಿನ ಶ್ರಮ ನಮಗೆಲ್ಲರಿಗೂ ಗೊತ್ತಿದೆ. ಖಂಡಿತ ಆಹಾರ ನಷ್ಟವಾಗಬಾರ್ದು. ಉಳಿದಿರ್ತಕ್ಕಂಥದ್ದನ್ನು ಒಂದು ಕಡೆ ಪ್ಲೇಸಲ್ಲಿ ನಾವು ಅದನ್ನು ಸಂರಕ್ಷಣೆ ಮಾಡ್ತೀವಿ. ಯಾರಾದರೂ ಅನಾಥಾಶ್ರಮಕ್ಕೆ ಅಂಥವಕ್ಕೆ ಕಳಿಸ್ಕೊಡೋಕ್ಕೆ ವ್ಯವಸ್ಥೆ ಮಾಡ್ತೀವಿ.